ಕಬಡ್ಡಿ ಒಂದು ತಂಡ ಸಂಪರ್ಕ ಕ್ರೀಡೆಯಾಗಿದ್ದು, ತಲಾ 7 ಆಟಗಾರರ 2 ತಂಡಗಳೊಂದಿಗೆ ಆಡಲಾಗುತ್ತದೆ. ಇತರ ತಂಡಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಆಟದ ಗುರಿಯಾಗಿದೆ. ವಿಶೇಷ ಕಬಡ್ಡಿ ಅಂಕಣದಲ್ಲಿ ಕಬಡ್ಡಿ ಆಡಲಾಗುತ್ತದೆ. ನೀವು ಆಡಲು ಅಂಕವನ್ನು ಹೊಂದಿಲ್ಲದಿದ್ದರೆ, ಮೈದಾನದಲ್ಲಿ ನಿಮ್ಮದೇ ಆದ ಕೋನ್ ಅಥವಾ ಸೀಮೆಸಿನ್ನವನ್ನು ಬಳಸಿಕೊಂಡು ಮಾಡಬಹುದು. ಅಂಕ 13 ಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲವಾಗಿ ಇರಬೇಕು. ಮೈದಾನದ ಮಧ್ಯಭಾಗದಲ್ಲಿ ಮಧ್ಯ ರೆಕ್ಕೆಯನ್ನು ಇರಿಸಿ ಮತ್ತು ಪ್ರತಿ ಬದಿಯಲ್ಲಿ ಸಮಾನ ನಂತರ ಬಾಲ್ ರೆಕ್ಕೆಯನ್ನು ಇರಿಸಿ. ಆದ್ದರಿಂದ ಅವರು ಮಧ್ಯ ರೆಕ್ಕೆಯಿಂದ 3.75 ಮೀಟರ್ ದೂರದಲ್ಲಿ ಇರುತ್ತಾರೆ. ಪ್ರತಿ ಬಾಲ್ ಲೈನ್ ಅಡಿಯಲ್ಲಿ 3 ಅಡಿ ಸಮಾನ ನಂತರ ಬೋನಸ್ ರೆಕ್ಕೆಯನ್ನು ಇರಿಸಿ. ಕಬಡ್ಡಿಯ ಪ್ರತಿಯೊಂದು ಸುತ್ತನ್ನು ಸರದಿಯಲ್ಲಿ ಆಡಲಾಗುತ್ತದೆ ಮತ್ತು ತಂಡಗಳ ಆಕ್ರಮಣ ಮತ್ತು ರಕ್ಷಣೆಯ ನಡುವೆ ಪರ್ಯಾಯವಾಗಿರುತ್ತವೆ. ಒಂದು ಸುತ್ತಲು ಪ್ರಾರಂಭಿಸಲು ಆಕ್ರಮಣಕಾರ ತಂಡವು ಒಬ್ಬ ಆಟಗಾರರನ್ನು ರೈಡರ್ ಆಗಿ ಕಳುಹಿಸುತ್ತದೆ. ರೈಡರ್ನ ಕೆಲಸವೆಂದರೆ ಹಾಲಿ ಆಟಗಾರರನ್ನು ಸ್ಪರ್ಶಿಸುವ ಮೂಲಕ ಮತ್ತು ಕಬಡ್ಡಿಯನ್ನು ಪದೇ ಪದೇ ಜೋರಾಗಿ ಪಠಿಸುತ್ತಿರುವಾಗ ಮಧ್ಯರೆಕ್ಕೆಯಿಂದ ತಪ್ಪಿಸಿಕೊಳ್ಳುವ ಮೂಲಕ ಅಂಕಗಳನ್ನು ಗಳಿಸುವುದು. ಅಂಕವನ್ನು ಗಳಿಸಲು ರೈಡರ್ ಕನಿಷ್ಠ ಒಬ್ಬ ಹಾಲಿ ಆಟಗಾರರನ್ನು ಅವರ ಕೈ, ಕಾಲು ಅಥವಾ ಅವರ ದೇಹದ ಇತರ ಭಾಗದಿಂದ ಸ್ಪರ್ಶಿಸಬೇಕು ಮತ್ತು ಮೈದಾನದ ಇನ್ನೊಂದು ತುದಿಗೆ ಮಧ್ಯರೆಕ್ಕೆ ಹಿಂದಕ್ಕೆ ಓಡಬೇಕು. ಆಟಗಾರರನ್ನು ಸ್ಪರ್ಶಿಸಿದ ನಂತರ ಹಾಲಿ ತಂಡವು ರೈಡರ್ ಅನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ. ರೈಡರ್ ಅವರು ಮಧ್ಯರೆಕ್ಕೆಯನ್ನು ದಾಟುವ ಮೊದಲು ಅವರು ನಿಭಾಯಿಸಿದರೆ ಅಥವಾ ಅಂಕಣದಿಂದ ಹೊರಹಾಕಿದರೆ, ಆಕ್ರಮಣಕಾರಿ ತಂಡವು 0 ಅಂಕಗಳನ್ನು ಪಡೆಯುತ್ತದೆ ಮತ್ತು ರಕ್ಷಕರು 1 ಅಂಕವನ್ನು ಪಡೆಯುತ್ತಾರೆ. ರೈಡರ್ ಮಧ್ಯರೆಕ್ಕೆಯನ್ನು ದಾಟಿದರೆ, ರೈಡರ್ ಅವರು ಒಂದೇ ಉಸಿರಿನಲ್ಲಿ ಹಿಂತಿರುಗುವವರೆಗೆ ಬಾಲ್ ಲೈನ್ ಅನ್ನು ಹಾದು ಹೋದ ನಂತರ ಅವರು ಸ್ಪರ್ಶಿಸುವ ಪ್ರತಿ ಆಟಗಾರನಿಗೆ 1 ಅಂಕವನ್ನು ಪಡೆಯುತ್ತಾರೆ. ಆದಾಗ್ಯೂ, ಹಾಲಿ ತಂಡವು ಮೈದಾನದಲ್ಲಿ 6 ಅಥವಾ 7 ಡಿಫೆಂಡರ್ಗಳನ್ನು ಹೊಂದಿದ್ದರೆ ಮಾತ್ರ ಬೋನಸ್ ಲೈನ್ ಆಟದಲ್ಲಿ ಇರುತ್ತದೆ ಮತ್ತು ರೈಡರ್ ಬೋನಸ್ ರೆಕ್ಕೆಯನ್ನು ಮುಟ್ಟಿದಾಗ ಅವರು ಇನ್ನೊಂದು ಕಾಲು ನೆಲದ ಮೇಲಿದ್ದರೆ ಹೆಚ್ಚುವರಿ ಅಂಕವನ್ನು ಪಡೆಯುವುದಿಲ್ಲ. ಹಾಲಿ ತಂಡವು ರೈಡರ್ ಅನ್ನು ನಿಭಾಯಿಸಿದರೆ ಮತ್ತು ರೈಡರ್ ತಪ್ಪಿಸಿಕೊಂಡರೆ, ರೈಡರ್ ಅನ್ನು ಎದುರಿಸಲು ಯತ್ನಿಸಿದ ಪ್ರತಿಯೊಬ್ಬ ಆಟಗಾರನು ಸ್ಪರ್ಶಿಸಿದ ರಕ್ಷಣೆಗಾಗಿ ಪರಿಗಣಿಸುತ್ತಾನೆ. ಅಂಕಣದಿಂದ ತಳ್ಳಲ್ಪಡುವ ಮತ್ತು ತಟ್ಟಿದರೆ ಸಹ ಸ್ಪರ್ಶಿಸದಂತೆಯೇ ಪರಿಗಣಿಸಲಾಗುತ್ತದೆ. ಹಾಲಿ ಆಟಗಾರರನ್ನು ಮುಟ್ಟಿದಾಗಲೆಲ್ಲ ಅವರು ಔಟ್ ಎಂದು ಘೋಷಿಸಲಾಗುತ್ತದೆ. ಆಟಗಾರರು ಔಟ್ ಆದಾಗ ಅವರು ಪುನರುಜ್ಜೀವನಗೊಳ್ಳುವವರೆಗೆ ಮುಂದಿನ ಸುತ್ತಿನಲ್ಲಿ ಆಡಲು ಸಾಧ್ಯವಿಲ್ಲ. ಸಹ ಆಟಗಾರರನ್ನು ಪುನರುಜ್ಜೀವನಗೊಳಿಸಲು ಆಟಗಾರರು ಆಕ್ರಮಣವಾಗಿ ರೈಡರ್ ಅನ್ನು ನಿಲ್ಲಿಸಬೇಕು ಅಥವಾ ರೈಡರ್ ಆಗಿ ಆಡುವಾಗ 1 ಅಂಕವನ್ನು ಗಳಿಸಬೇಕು. ಅವರು ಹಾಗೆ ಮಾಡಿದಾಗ ಆಟಕ್ಕೆ ಮರಳಿ ತರಲು ಒಬ್ಬ ತಂಡದ ಆಟಗಾರರನ್ನು ಆಯ್ಕೆ ಮಾಡಲು ಅವರಿಗೆ ಅವಕಾಶ ನೀಡಲಾಗುತ್ತದೆ. ಆಟದ ಯಾವುದೇ ಹಂತದಲ್ಲಿ ರಕ್ಷಣೆಯಲ್ಲಿ 4 ಕ್ಕಿಂತ ಕಡಿಮೆ ಆಟಗಾರರಿದ್ದರೆ ಮತ್ತು ಅವರು ಮಧ್ಯ ರೆಕ್ಕೆಯನ್ನು ತಲುಪುವ ಮೊದಲು ಅವರನ್ನು ನಿಭಾಯಿಸುವ ಮೂಲಕ ರೈಡರ್ ಅನ್ನು ಯಶಸ್ವಿಯಾಗಿ ನಿಲ್ಲಿಸಿದರೆ ಅದು ಸೂಪರ್ ಟ್ಯಾಕಲ್ ಎಂದು ಪರಿಗಣಿಸುತ್ತದೆ. ಸೂಪರ್ ಟ್ಯಾಕಲ್ನಲ್ಲಿ ಹಾಲಿ ತಂಡವು 2 ಅಂಕಗಳನ್ನು ಪಡೆಯುತ್ತದೆ ಮತ್ತು ಪುನರುಜ್ಜೀವನಗೊಳಿಸಲು 2 ತಂಡದ ಸಹ ಆಟಗಾರರನ್ನು ಆಯ್ಕೆ ಮಾಡುತ್ತದೆ. ಎಲ್ಲ ಹಾಲಿ ಆಟಗಾರರು ನಾಕ್ಔಟ್ ಆಗಿದ್ದಾಗ ಆಕ್ರಮಣಕಾರ ತಂಡವು ಆಲ್ಔಟ್ ಸ್ಕೋರ್ ಮಾಡುತ್ತದೆ. ಆಲ್ಔಟ್ ಸ್ಕೋರ್ ಮಾಡಿದ ತಂಡವು 2 ಹೆಚ್ಚುವರಿ ಅಂಕಗಳನ್ನು ಪಡೆಯುತ್ತದೆ ಮತ್ತು ಅವರು ತಂಡದ ಪ್ರತಿಯೊಬ್ಬ ಸಕ್ರಿಯ ಆಟಗಾರನಿಗೆ ಮತ್ತೊಂದು ಅಂಕವನ್ನು ಸೇರಿಸುತ್ತದೆ. ಎಲ್ಲರೂ ಔಟ್ ಆದ ನಂತರ 2 ಕಡೆಯ ಪ್ರತಿಯೊಬ್ಬ ಆಟಗಾರನು ಪುನರುಜ್ಜೀವನಗೊಳ್ಳುತ್ತಾನೆ ಮತ್ತು ಅವರು ಮುಂದಿನ ಸುತ್ತಿಗೆ ಆಟವನ್ನು ಮರುಪ್ರವೇಶಿಸುತ್ತಾರೆ. ಒಬ್ಬ ರೈಡರ್ ಸ್ಕೋರ್ ಮಾಡಲು 30 ಸೆಕೆಂಡುಗಳನ್ನು ಹೊಂದಿರುತ್ತಾನೆ ಅಥವಾ ಅವರು ಪೂರ್ವನಿಯೋಜಿತವಾಗಿ ಸುತ್ತನ್ನು ಕಳೆದುಕೊಳ್ಳುತ್ತಾರೆ. ಅವರನ್ನು ಸಾಮಾನ್ಯವಾಗಿ 20 ನಿಮಿಷಗಳಲ್ಲಿ 2 ಭಾಗದಲ್ಲಿ ಆಡಲಾಗುತ್ತದೆ ಮತ್ತು ಆಟದ ಕೊನೆಯಲ್ಲಿ ಹೆಚ್ಚಿನ ಸ್ಕೋರ್ ಹೊಂದಿರುವ ತಂಡವನ್ನು ವಿಜೇತ ಎಂದು ಘೋಷಿಸಲಾಗುತ್ತದೆ.